ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಟಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ಮಾಹಿತಿ ಅಪ್ಡೇಟ್ ಆಗಿದೆ. ಸೊ ದಯಮಾಡಿ ಕೊನೆವರೆಗೂ ಈ ವಿಡಿಯೋ ನೋಡೋ ಪ್ರಯತ್ನ ಮಾಡಿ. ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ನೀವೇನಾದರೂ GPST ಎಕ್ಸಾಮನ್ನು ಫೇಸ್ ಮಾಡಬೇಕು ಅಂದರೆ ಆ್ಯಂಡ್ ಬಿಫೋರ್ ದ್ಯಾಟ್ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡ್ಕೊಂಡಿರಬೇಕು ಅಂತಕ್ಕಂಥ ಅರ್ಹತಾ ಮಾನದಂಡಗಳು ಈಗಾಗಲೇ ನಮ್ಮ ಸ್ಟೇಟಲ್ಲಿ ಅದನ್ನು ಜಾರಿ ಮಾಡಿದರೆ ಅದನ್ನು ಕಂಪಲ್ಸರಿ ಕೂಡ ಮಾಡಾಗಿದೆ. ಸೊ ಈಗ ಈ GPST ಎಕ್ಸಾಮ್ ಫೇಸ್ ಮಾಡಬೇಕು ಅಂದರೆ TET ಕಂಪಲ್ಸರಿ ಅಂತ ನಿಮಗೆಲ್ಲ ಗೊತ್ತಿದೆ. ಸೊ ಅದನ್ನು ಹೊರತುಪಡಿಸಿ ಇನ್ನು ಯಾವುದಕ್ಕೆ ಈಗ ಕಂಪಲ್ಸರಿ ಮಾಡಿರೋ ಸಂಬಂಧ ಇವತ್ತಿನ ಅಪ್ಡೇಟ್ ಲಭ್ಯವಾಗಿದೆ ಅಂತ. ಇಟ್ಸ್ ಎ ಫ್ರೆಶ್ ನ್ಯೂಸ್. ಇದು ಜಸ್ಟ್ ಒಂದು ಫ್ಯೂ ಅವರ್ಸ್ ಬ್ಯಾಕ್ ಬಂದಿರತಕ್ಕಂಥ ಅಪ್ಡೇಟ್ ಇದು. ಸೊ ಪ್ರತಿಯೊಂದನ್ನು ಮಾರ್ಕ್ ಮಾಡ್ತಾ ಓದ್ಕೊಂಡು ಕ್ವಿಕ್ಕಾಗಿ ನಿಮಗೆ ಅರ್ಥ ಮಾಡಿಸಲು ಪ್ರಯತ್ನ ಮಾಡ್ತೀನಿ. ನೋಡಿ, ವೆರಿ ಫಸ್ಟ್ ಹೆಡ್ಡಿಂಗಲ್ಲಿ ನೋಡಿ, ಡೇಟ್ ಅಬ್ಸರ್ವ್ ಮಾಡಿಬಿಡಿ. 13 ಫೆಬ್ರವರಿ 2024 ಅಂತ ಇದೆ. ಅಂದರೆ ಜಸ್ಟ್ ಒಂದು 4 ಗಂಟೆ ಎಷ್ಟೊತ್ತಲ್ಲಿ ಬಂದಿರತಕ್ಕಂಥ ಸುದ್ದಿ ಇದು. ಬ್ರೇಕಿಂಗ್ ಅಂತ ಕೊಟ್ಟಿದ್ದಾರೆ. 9-12 ಅಂದರೆ 9ರಿಂದ 12ನೇ ತರಗತಿ ತನಕ, 9th ಸ್ಟ್ಯಾಂಡರ್ಡ್ ಟಿಲ್ 12th ತನಕ ಯಾರೆಲ್ಲ ಈ ಒಂದು ಕ್ಲಾಸಸ್ಗೆ ಟೀಚ್ ಮಾಡ್ತಾರೆ ಶಿಕ್ಷಕರು, ಆ ಒಂದು ಶಿಕ್ಷಕರಿಗೆ TET ಎಕ್ಸಾಮನ್ನೇ ಕಂಪಲ್ಸರಿ ಅಂತ ಮಾಡಿದ್ದಾರೆ. ಇದು ಯಾವ ರೂಲ್ಸ್ ಅಪ್ಪ ಅಂದರೆ ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ಸ್ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಬಿಗಿನ್ಸ್. ಒಂದು ಕಡೆಯಿಂದ ನೋಡೋಣ. ಈಗ ನೋಡಿ, ಈ ಒಂದು ಪ್ಯಾರಾಗ್ರಾಫಲ್ಲಿ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಮಾರ್ಕ್ ಇಟ್ ಅಗೇನ್. ಇಲ್ಲಿ ನೋಡಿ, ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಪೂರಕ ವಿವರಗಳು ಕೊಟ್ಟಿದ್ದಾರೆ. ಕಾಲೇಜು ಶಿಕ್ಷಣ ವ್ಯವಸ್ಥೆಯನ್ನು ಮತ್ತಷ್ಟು ಸುಧಾರಿಸಲು ಕೇಂದ್ರ ಸರ್ಕಾರ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಲು ಸಿದ್ಧತೆಯನ್ನು ನಡೆಸ್ತಾ ಇದೆ. 9ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕಲಿಸುವ ಶಿಕ್ಷಕರು ಈಗ TET ತೆರಗಡೆಯಾಗುವುದು ಕಡ್ಡಾಯವಾಗಿದೆ. ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ. ಸೊ ಇದು CTT ಬಗ್ಗೆ ಹೇಳಿಲ್ಲ, ಇಲ್ಲಿ ಖುದ್ದಾಗಿ ಅವರೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. 9ನೇ ತರಗತಿಯಿಂದ 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಶಿಕ್ಷಕರಾಗಿ ಟೀಚಿಂಗ್ ಮಾಡ್ತಾ ಇರ್ತಾರೆ ಟೀಚರ್ಸು, ಆ ಒಂದು ಟೀಚರ್ಸು ಕಂಪಲ್ಸರಿಯಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ತೆರಗಡೆಯಾಗಿರಲೇಬೇಕು ಅಂತಕ್ಕಂಥ ಮಾನದಂಡವನ್ನು ಇಲ್ಲಿ ಕಂಪಲ್ಸರಿ ಮಾಡಿದ್ದಾರೆ. ಯಾಕೆಂದರೆ ಸುಮಾರು ಬಾಡಿ ನಾವು TET ಎಕ್ಸಾಮ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾ ಇದ್ದೆ, ದಯವಿಟ್ಟು ಡಿಲೇ ಮಾಡ್ಕೋಬೇಡಿ, ಸಾಧ್ಯವಾದಷ್ಟು ಬೇಗ TET ಎಕ್ಸಾಮಲ್ಲಿ ನೀವು ಎಲಿಜಿಬಲ್ ಆಗಿಬಿಡಿ ಅಂತ. ಯಾಕೆಂದರೆ ಕೆಲವೊಂದು ಇನ್ಸ್ಟಿಟ್ಯೂಷನಲ್ಲಿ, ಸಂಸ್ಥೆಗಳಲ್ಲಿ ಅಥವಾ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಲ್ಲಿ ಟೀಚರಾಗಿ ಕೆಲಸ ಮಾಡಬೇಕು ಅಂದರೆ ಐ ಥಿಂಕ್ TETಯನ್ನು ಮುಂದೊಂದು ದಿನ ಕಂಪಲ್ಸರಿ ಮಾಡ್ಬೋದು ಅಂತಕ್ಕಂಥ ಒಂದು ರೂಲ್ಸ್ ಬರ್ಬೋದು ಅಂತಕ್ಕಂಥ ನಾನು ಮುಂಚೆ ಹೇಳ್ತಾ ಇದ್ದೆ ಕೆಲವೊಂದು ವೀಡಿಯೋಸ್ಗಳಲ್ಲಿ. ಈಗೆಲ್ಲ ಪ್ರೈಮರಿ ಮತ್ತು ಹೈಸ್ಕೂಲ್ಸಲ್ಲಿ ನೀವು B.Ed D.Ed ಮಾಡಿಕೊಂಡು ಗೆಸ್ಟ್ ಟೀಚರ್ಸಾಗಿ ವರ್ಕ್ ಮಾಡ್ತಾ ಇರ್ತಾರೆ. ಬಟ್ ಅಲ್ಲೇನು ಕಂಪಲ್ಸರಿ ಮಾಡಿಲ್ಲ TET ಆಗಬೇಕು ಅಂತ. ನೋಡಿ, ಇನ್ನು ಮುಂದೆ ಬರ್ಬೋದು, ಹೇಳೋಕ್ಕಾಗಲ್ಲ. ಈಗ ನೋಡಿ, ಇಲ್ಲಿ 9ರಿಂದ 12ನೇ ತರಗತಿ ತನಕ ವಿದ್ಯಾರ್ಥಿಗಳಿಗೆ ಯಾರು ಟೀಚ್ ಮಾಡ್ತಾರೆ ಅವ್ರಿಗೆ TET ಕಂಪಲ್ಸರಿ ಅಂತ ಮಾಡಿಬಿಟ್ಟಿದ್ದಾರೆ ಈಗ. ಸೊ ಇನ್ನು ಈ ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗಿಬಿಡುತ್ತೆ ಮೇ ಬಿ ಇದು, ಹಂಗೆ ನೋಡ್ಲಿಕ್ಕೆ ಹೋದರೆ ನಾವು. ಹಾಗಾಗಿ ದಯಮಾಡಿ ಸಾಧ್ಯವಾದಷ್ಟು TETಯನ್ನೇ ಕಂಪಲ್ಸರಿ ಮಾಡ್ಕೊಳ್ಳಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಈ ಒಂದು ಪ್ಯಾರಾಗ್ರಾಫಲ್ಲಿ ಇದು 2024-25ರ ಶೈಕ್ಷಣಿಕ ವರ್ಷದಿಂದ ಜಾರಿಗೆ ಬರಲಿದೆ. ಅಂದರೆ ಪ್ರೆಸೆಂಟ್ ಇಯರ್ಗೆ ಅಪ್ಲಿಕೇಬಲ್ ಆಗುತ್ತೆ ಇದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇದು. ನೋಡಿ, ಅದನ್ನು ಮಾರ್ಕ್ ಮಾಡಿಬಿಡ್ತೀನಿ. ಇಲ್ಲಿ ಕೊಟ್ಟಿದ್ದಾರೆ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ 2024-25ರ ಶೈಕ್ಷಣಿಕ ವರ್ಷದಿಂದ ಜಾರಿಗೆ ಬರಲಿದೆ. ಈ ಹಿಂದೆ 8ನೇ ತರಗತಿಯವರೆಗೆ ಬೋಧಿಸುವ ಶಿಕ್ಷಕರಿಗೆ TET ಕಡ್ಡಾಯವಾಗಿತ್ತು. ನೋಡಿ, ಲಾಸ್ಟ್ ಟೈಮ್ ಏನು ಮಾಡಿದರು, 8th ಸ್ಟ್ಯಾಂಡರ್ಡ್ ತನಕ ಏನು ಒಂದು ಟೀಚ್ ಮಾಡ್ತಾರೆ 6 to 8 ಟೀಚರ್ಸು, ಅವರಿಗೆ TETಯನ್ನೇ ಕಡ್ಡಾಯವಾಗಿತ್ತು ಅಂತ ಮಾಡಿದರು. ಆರಂಭದಲ್ಲಿ ಈ ನಿರ್ಧಾರವನ್ನು ಕೇಂದ್ರ ಮಟ್ಟದಲ್ಲಿ ಮಾತ್ರ ಜಾರಿಗೆ ತರಲಾಗುವುದು ಅಂತ ತಿಳಿದಿದ್ರು ಸ್ಟಾರ್ಟಿಂಗು. ಸೊ ಕೇಂದ್ರ ವ್ಯಾಪ್ತಿಯಲ್ಲಿ ಅಥವಾ ಒಂದು ಕೇಂದ್ರ ಮಟ್ಟದಲ್ಲಿ ನಾವು ಜಾರಿಗೆ ತರಬೇಕು ಅಂತಕ್ಕಂಥ ಮಾಹಿತಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದು ಎಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ಅಂದರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟ್ಲಿ. ರಾಷ್ಟ್ರೀಯ ಅಧಿವೇಶನದಲ್ಲಿ ಘೋಷಣೆ, ರಾಷ್ಟ್ರೀಯ ಸಮಾವೇಶದಲ್ಲಿ ಈ ಘೋಷಣೆ ಮಾಡಲಾಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕುರಿತು 1 ದಿನದ ರಾಷ್ಟ್ರೀಯ ಸಮ್ಮೇಳನವನ್ನು ನಡೆಸಿತ್ತು. NEPಗೆ ಅಗತ್ಯವಿರುವ ಸುಧಾರಣೆಗಳ ಬಗ್ಗೆ ಚರ್ಚಿಸಲು ಚರ್ಚೆಗಳು ನಡೆದವು. ಶಿಕ್ಷಕರ ಅರ್ಹತಾ ಪರೀಕ್ಷೆ ಪ್ರಕಟಿಸಲಾಗಿದೆ. ಈ ನಿರ್ಧಾರವನ್ನು CBSE ಒಂದಿಗೆ ತೆಗೆದುಕೊಳ್ಳಲಾಗಿದೆ. ಇದು ಇದೀಗ ಕೇಂದ್ರ ಮಟ್ಟದಲ್ಲಿ ಪ್ರಾರಂಭವಾಗಲಿದೆ. ಅದರ ನಂತರ ಹಂತವಾಗಿ ಪ್ರತಿ ರಾಜ್ಯದಲ್ಲೂ ಅನುಷ್ಠಾನ ಮಾಡಲಾಗುತ್ತದೆ ಅಂತ ತಿಳಿದು ಬಂದಿದೆ. ಸೊ ಫಸ್ಟ್ ಇದು ಕೇಂದ್ರ ಮಟ್ಟದಲ್ಲಿ ಇದನ್ನು ಫಸ್ಟ್ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಇದಾದ ನಂತರದಲ್ಲಿ ಸ್ಟೇಟಲ್ಲೂ ಕೂಡ ಇದು ಹಂತವಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ ಈಗ ಕೇಂದ್ರ ಸರ್ಕಾರದ ವ್ಯಾಪ್ತಿ ಅಂಡರಲ್ಲಿ ಈಗಾಗಲೇ ಇದು ಪ್ರೆಸೆಂಟ್ ಇಯರ್ಗೆ ಅಪ್ಲಿಕೇಬಲ್ ಆಗುತ್ತೆ. ಎಲ್ಲೂ ಗೊಂದಲ ಮಾಡ್ಕೋಬೇಡಿ. ಸ್ಟೇಟಲ್ಲೂ ಕೂಡ ನಾವು ಮಾಡ್ತೀವಿ. ಬಟ್ ಅದು ಮುಂದಿನ ವರ್ಷಗಳಲ್ಲಿ ಸ್ಟೇಟಲ್ಲೂ ಕೂಡ ಹಂತವಾಗಿ ನಾವು ಮಾಡ್ತೀವಿ ಅಂತ ಹೇಳಿದರೆ ದಯಮಾಡಿ ಡಿಲೇ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ಟೇಟಿಂದ ಒಂದು ಗೆಜೆಟ್ ನೋಟಿಫಿಕೇಷನ್ ಬರೋ ತನಕ ಇಂಥ ಶಿಕ್ಷಕರಿಗೂ ಕಂಪಲ್ಸರಿ TET ಎಕ್ಸಾಮು ಅಂತ ಆ ಒಂದು ಸುತ್ತೋಲೆ ಅಥವಾ ಒಂದು ಅಧಿಸೂಚನೆ ಬರಲಿಕ್ಕಿಂತ ಮುಂಚೆ ನೆಕ್ಸ್ಟ್ ಕಂಡಕ್ಟ್ ಆಗ್ತಕ್ಕಂಥ TET ಪರೀಕ್ಷೆಯಲ್ಲಿ ಮ್ಯಾಕ್ಸಿಮಮ್ ನೀವೆಲ್ಲ ಎಲಿಜಿಬಲ್ ಆಗೋದ್ರ ಕಡೆ ನಿಮ್ಮ ಶ್ರಮವನ್ನು ಇಲ್ಲಿ ವಹಿಸಬೇಕಾಗುತ್ತೆ. ಅದು ನಿಮಗೆ ಗಮನಕ್ಕಿರಲಿ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಸೋಮವಾರ ನಡೆದ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕುರಿತ ರಾಷ್ಟ್ರೀಯ ಸಮ್ಮೇಳನದಲ್ಲಿ ನೋಡಿ, ಇದು ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಕಾನ್ಫರೆನ್ಸ್ ಮಾಡಿದ್ದಾರೆ. ಅಲ್ಲಿ ಆ ಒಂದು ಕಾನ್ಫರೆನ್ಸಲ್ಲಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ NCT ಅಂತ ನಾವೇನು ಕರಿತೀವಿ ಅದು ಸೊ NCT ಅವರು ಈ ಒಂದು ಡಿಕ್ಲರೇಷನ್ ಮಾಡಿರುವಂಥದ್ದು 9 to 12 ಟೀಚರ್ಸ್ ವಿದ್ಯಾರ್ಥಿಗಳು ಅಂತ ಏನಿರ್ತಾರೆ ಅವರಿಗೆ ಟೀಚ್ ಮಾಡ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ TET ಆಗಲೇಬೇಕು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಅಂಡರ್ಲಿ ಬರ್ತಕ್ಕಂಥ ಈ NCT ಅಂತ ಒಂದು ಸಂಸ್ಥೆಗಳೇನಿದೆ ಅದು ಕಂಪಲ್ಸರಿ ಮಾಡಿದ್ದಾರೆ. ಈಗ ಹಂತವಾಗಿ ನಾವು ಸ್ಟೇಟಲ್ಲೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮಗೆ ಮುಂದಿನ ದಿನಗಳಲ್ಲಿ ಮೇ ಬಿ ಅದು ಕಡ್ಡಾಯ ಆಗೇ ಆಗುತ್ತೆ.
ಸೊ ಈ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಮಾತನಾಡಿದರು, ಪರಿಷತ್ತಿನ ಅಧ್ಯಕ್ಷ ಪ್ರೊಫೆಸರ್ ಯೋಗೇಶ್ ಶಾ ಅಂಕಗಳ ಮೇಲೆ ಕೇಂದ್ರೀಕರಿಸುವ ಬದಲು ಶಿಕ್ಷಣ ವ್ಯವಸ್ಥೆಯು ವಿದ್ಯಾರ್ಥಿಗಳ ಅಭಿವೃದ್ಧಿ ಮತ್ತು ಮೌಲ್ಯಗಳತ್ತ ಗಮನ ಹರಿಸಬೇಕು. ಇವನೀಗ TET ಮಾಡಿಕೊಂಡು GPST ಸಕ್ಸಸ್ ಆಗೋದು ಇದು ಏನಕ್ಕೆ ಮಾಡಿದ್ರೆ ಅಂದರೆ ಒಂದು ಸ್ಕಿಲ್ ಇರುತ್ತೆ ಅವನಿಗೆ, ಒಂದಷ್ಟು ಐ ಥಿಂಕ್ ಒಂದು ಕ್ವಾಲಿಟಿ ಎಜುಕೇಷನ್ಸನ್ನು ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಪ್ರೊವೈಡ್ ಮಾಡ್ಬೋದು ಅಂತಕ್ಕಂಥ ಇಂಟೆನ್ಷನ್ ಇಟ್ಕೊಂಡೆ TET ಎಕ್ಸಾಮನ್ನು ಸ್ಟೇಟಲ್ಲಿ ಕಂಡಕ್ಟ್ ಮಾಡಿದ್ದು. ಸೊ ಸರ್ಕಾರಿ ಶಾಲೆಗಳನ್ನು ಮೇಲೆತ್ತಲಿಕ್ಕೆ. ಸೊ ಇಲ್ಲೂ ಕೂಡ ಈಗ ಅದೇ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರಲಿಕ್ಕೆ ಅವರು ಮುಂದಾಗ್ತಿದ್ದಾರೆ ಅಷ್ಟೇ. ಈಗ ಈ ಸಂದರ್ಭದಲ್ಲಿ ಮಾತನಾಡಿದ NCTE ಕಾರ್ಯದರ್ಶಿ ಕೇಸಂಗ್ ವೈ ಶೆರ್ಪಾ, ಶಾಲೆಗಳಲ್ಲಿ 9ರಿಂದ 12ನೇ ತರಗತಿಯವರೆಗೆ ಕಲಿಸುವ ಶಿಕ್ಷಕರಿಗೆ ಮುಂದಿನ ಶೈಕ್ಷಣಿಕ ವರ್ಷದಿಂದ TET ನಡೆಸುವ ಬಗ್ಗೆ ಮಾಹಿತಿ ನೀಡಿದರು. ಆ ದಿಕ್ಕಿನಲ್ಲಿ ಸಿದ್ಧತೆಗಳು ತ್ವರಿತಗತಿಯಲ್ಲಿ ನಡೆಯುತ್ತಿವೆ ಎಂದು ಅವರು ಹೇಳಿದರು. ಸೊ ನೋಡಿ, ಕೊನೆಯದಾಗಿ ಇಲ್ಲಿ ಶಿಕ್ಷಕರ ಸಾಮರ್ಥ್ಯ ಮತ್ತು ಕಾರ್ಯಕ್ಷಮತೆಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತಿದೆ ಅಂತ ಹೇಳಿದ್ದಾರೆ. ಸೊ 2024 ಮತ್ತು 25 ಈ ಒಂದು ಪ್ರೆಸೆಂಟ್ ಇಯರ್ಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿದರೆ, ಆಲ್ರೆಡಿ ಈಗ 2024ರ ಒಂದು ಅಕಾಡೆಮಿಕ್ ಇಯರು ಬಹುತೇಕ ಕಂಪ್ಲೀಟ್ ಆಗ್ತಾ ಇದೆ. ಸೊ ನನ್ನ ಪ್ರಕಾರ ಅದು 2025ರಿಂದ ಕಂಪಲ್ಸರಿ ಆಗಿಬಿಡುತ್ತೆ. ಅಂದರೆ 9ರಿಂದ 12ನೇ ತರಗತಿ ಮಕ್ಕಳಿಗೆ ಇದು ಏನು ಮಾಡ್ತಾಯಿದ್ದಾರೆ ಈಗ, ಈ ಒಂದು ಮಕ್ಕಳಿಗೆ ಬೋಧನೆ ಮಾಡ್ತಕ್ಕಂಥ ಟೀಚರ್ಸ್ಗೆ TET ಕಂಪಲ್ಸರಿ ಅಂತ ನಿಮಗೆಲ್ಲ ಗೊತ್ತೇ ಇದೆಯಲ್ಲ. ಈಗ ಫೆಬ್ರವರಿ ಮೇ ಬಿ ಒಂದು 14ನಲ್ಲಿದ್ದೀವಿ ಈಗ ನಾವು, 13-14 ಈಗ ಡೇಟಲ್ಲಿದ್ದೀವಿ ಈಗ ನಾವು. ಸೊ ಒಂದಷ್ಟು 10 to 15 ಡೇಸ್ ಕ್ಲಾಸ್ ಆಯಿತು ಅಂದರೆ ಈ ಮಂತ್ ಎಂಡ್ ಆಗಿಬಿಡುತ್ತೆ. ಇನ್ನು ನೆಕ್ಸ್ಟ್ ಮಂತ್ ಎಲ್ಲ ಎಕ್ಸಾಮಿನೇಷನ್ ಮಂತ್, ಅದು ಮಾರ್ಚಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಕಂಡಕ್ಟ್ ಆಗ್ತಕ್ಕಂಥ ಒಂದು ತಿಂಗಳದು ಪರೀಕ್ಷಾ ಮಹೇಂದ್ರ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಅದು. ಹಾಗಾಗಿ ನೆಕ್ಸ್ಟ್ ಅಕಾಡೆಮಿಕ್ ಇಯರಿಂದ ಕಂಪಲ್ಸರಿ ಆಗುತ್ತೆ. ಸೊ ಅದರ ಸಿದ್ಧತೆಗಳು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇದಾದ ನಂತರದಲ್ಲಿ ನಮ್ಮ ಸ್ಟೇಟಲ್ಲೂ ಕೂಡ ಇದು ಹಂತ ಹಂತವಾಗಿ ಬರುತ್ತೆ ಅಂತಕ್ಕಂಥ ಒಂದು ಮಾತನ್ನು ಅವರೇ ಹೇಳಿದ್ದಾರೆ. ಸೊ ದಯಮಾಡಿ ನೆಕ್ಸ್ಟ್ ಯಾರೆಲ್ಲ TET ಎಕ್ಸಾಮ್ ಫೇಸ್ ಮಾಡ್ತಿದ್ದೀರೋ ಅವರು ನಿಮ್ಮ TET ಎಕ್ಸಾಮನ್ನು ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಸಿದ್ಧತೆಯನ್ನು ನೀವು ಆರಂಭ ಮಾಡ್ಕೊಳ್ಳಿ. ಸೊ ಧನ್ಯವಾದ ಇಷ್ಟು ಹೊತ್ತು ಈ ವಿಡಿಯೋನ ವಾಚ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೊ ಮಚ್.